ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಲ್ವಾ ಸ್ನೇಹಿತರೆ. ತುಂಬ ಕ್ರಿಸ್ಪಿಯಾಗಿ ಮತ್ತು ಅಷ್ಟೇ ಸಾಫ್ಟಾಗಿರೋ ಈ ರೆಸಿಪಿನ ಹೇಗೆ ಮಾಡೋದು, ಇದರ ಹೆಸರೇನು ಅಂತ ಹೇಳ್ಕೊಂಡು ಬರ್ತೀನಿ ನೋಡಿ. ಇದು ತಾಲಿಪಟ್ಟೆ ಅಂತ ಸಾರಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಏನೇನು ಹಾಕಿದ್ದೀನಿ, ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಒಂದು ಹೇಳ್ಕೊಂಡು ಹೋಗ್ತೇನೆ ನಾನು. ಇಲ್ಲಿ ನಾನು 1 ಬಟ್ಲಷ್ಟು ಜೋಳದ ಹಿಟ್ಟು ತೊಗೊಂಡಿದ್ದೀನಿ, ಅರ್ಧ ಬಟ್ಲಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ, 2-3 ಚಮಚದಷ್ಟು ಕಡಲೆ ಹಿಟ್ಟು ಮತ್ತು 4 ಸ್ಪೂನಷ್ಟು ಉದ್ದಿನಬೇಳೆ ನೆನೆಸಿರೋ ಹಿಟ್ಟನ್ನು ತೊಗೊಂಡಿದ್ದೀನಿ ನಾನು. ಉದ್ದಿನಬೇಳೆ ನೆನೆಸಿ ರುಬ್ಬಿಟ್ಟಿರೋ ಹಿಟ್ಟನ್ನು ತೊಗೊಂಡಿದ್ದೀನಿ ನೋಡಿ. ಒಂದು ಪಾತ್ರೆಗೆ ಅಂದರೆ ನಾನಿಲ್ಲಿ ಒಂದು ಕಡಾಯಿನೇ ತೊಗೊಂಡಿದ್ದೀನಿ. ಅದರಲ್ಲಿ ನಾನು 1 ಬಟ್ಲಷ್ಟು, ಹೆಚ್ಚು ಕಡಿಮೆ 1 ಬಟ್ಲು ಇದೆ, ಅಳತೆ ಹೆಚ್ಚು ಕಡಿಮೆ ಆದರೆ ಏನೂ ತೊಂದರೆ ಆಗಲ್ಲ. ಒಂದು ಸ್ವಲ್ಪ ಅರ್ಧ ಬಟ್ಲಿಗಿಂತ ಕಡಿಮೆ ಅಥವಾ ಅರ್ಧ ಬಟ್ಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು ಸ್ವಲ್ಪ ಹೆಚ್ಚಾದರೂ ಏನೂ ಸಮಸ್ಯೆ ಇಲ್ಲ, ಆದರೆ ಕಡಲೆ ಹಿಟ್ಟು ಮಾತ್ರ ಜಾಸ್ತಿ ಬೇಡ. 1/4 ಬಟ್ಲಕ್ಕಿಂತ ಕಡಿಮೆ ಕಡಲೆ ಹಿಟ್ಟನ್ನು ತೊಗೊಳ್ಳಿ ಸ್ನೇಹಿತರೆ. ಒಂದು 4 ಸ್ಪೂನ್ ಹಾಕಿದ್ರೂ ಆಗುತ್ತೆ. ಕಡಲೆ ಹಿಟ್ಟು ಯಾಕಂದರೆ ಹೊತ್ಕೊಂಡು ಬರುತ್ತೆ, ಅದಕ್ಕೇ. ಎಳ್ಳಂತೂ ಬೇಕೇ ಬೇಕು, ಎಳ್ಳು ಸ್ಕಿಪ್ ಮಾಡೋವಾಗಿಲ್ಲ. ಎಳ್ಳು ಹಾಕಿದ್ದೀನಿ. ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿನ ಹಾಕ್ತಾಯಿದ್ದೀನಿ ನೋಡಿ. ಇದು ರೆಡಿಮೇಡ್ ಖಾರ, ಅಷ್ಟು ಸ್ಟ್ರಾಂಗ್ ಇಲ್ಲ ಇದು, ಅದಕ್ಕೆ ಒಂಚೂರು ಹೆಚ್ಚು ಹಾಕಿದ್ದೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪು, ಆದರೆ ಉಪ್ಪು ಹೆಚ್ಚು ಮಾಡಬೇಡಿ ಸ್ನೇಹಿತರೆ, ಕರೆದಾದ್ಮೇಲೆ ಉಪ್ಪಿನ ಅಂಶ ಹೆಚ್ಚಾಗುತ್ತೆ. ಚಿಟಿಕೆ ಮಾತ್ರ ಅರಿಶಿನ, ಇಲ್ಲಾಂದರೆ ಕಲರ್ ಅದೇ ಬಂದುಬಿಡುತ್ತೆ, ಯೆಲ್ಲೋ ಕಲರಿಗೆ ಬರಬಾರ್ದು. ಇದು ನೋಡಿ, ಉದ್ದಿನಬೇಳೆ ಹಿಟ್ಟನ್ನು ನೆನೆಸಿ ರುಬ್ಬಿರೋದು. ಇದು ಬೇಕೇ ಬೇಕು, ಇದು ಸ್ಕಿಪ್ ಮಾಡೋವಾಗಿಲ್ಲ. ಇದನ್ನು ಹಾಕಿಲ್ಲ ಅಂದರೆ ಇದು ರುಚಿನೇ ಬರೋದಿಲ್ಲ ಸ್ನೇಹಿತರೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ನೀವು ಮಾಡಿರಲಿಕ್ಕೂ ಇಲ್ಲ, ತಿಂದಿರಲಿಕ್ಕೂ ಇಲ್ಲ. ಫಸ್ಟ್ ಟೈಮ್ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ವಿಡಿಯೋನ. ಇದು ನೋಡಿ ಕೊತ್ತಂಬರಿ ಸೊಪ್ಪು. ಇದು ಕೊತ್ತಂಬರಿ ಸೊಪ್ಪು ಬೇಕೇ ಬೇಕು ಸ್ನೇಹಿತರೆ. ಇವಾಗೆಲ್ಲ ಕೊತ್ತಂಬರಿ ಸೊಪ್ಪು ಕಡಿಮೆ ದುಡ್ಡಿನಲ್ಲೇ ಸಿಗ್ತಾಯಿತ್ತು, ಅದಕ್ಕೆ ತಂದು ನಾನು ಮಾಡೋಣ ಅಂತ ಮಾಡ್ತಾಯಿದ್ದೇನೆ. ತುಂಬ ದಿನಗಳ ಹಿಂದೆ ಮಾಡಿರೋದು ಇದು. ಸುಮಾರು ನಾವು 15 ವರ್ಷದ ಹಿಂದೆ ಮಾಡಿದ್ದು, ಇವಾಗ ಮಾಡ್ತಾ ಇರೋದು. ಮತ್ತು ಈ ಸರಿ 2ನೇ ಸರಿ ಮಾಡ್ತಾ ಇರೋದು. ಚೆನ್ನಾಗಿ ಬೆರೆಸ್ಕೊಳ್ಬೇಕು. ಅಜವೈನ ಮತ್ತು ಜೀರಿಗೆನ 2 ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಕಂಪಲ್ಸರಿ ಬೇಕು. ಇವಾಗ ಬಿಸಿ ಎಣ್ಣೆ ಕಾಯಿಸಿಬಿಟ್ಟು ಹಾಕಬೇಕು ಸ್ನೇಹಿತರೆ. ಇಷ್ಟು ಇಂಗ್ರೀಡಿಯೆಂಟ್ಸ್ ಅಂತೂ ಬೇಕೇ ಬೇಕು. ಇದನ್ನು ಹಾಕಬೇಕಿತ್ತು, ಈ ರೆಸಿಪಿ ಆಗಬೇಕಂದ್ರೆ ಸ್ವಲ್ಪ ಬಿಸಿ ಇರೋದ್ರಿಂದ ಚೆನ್ನಾಗಿ ಒಂದು ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ಕಲಿಸೋಣ. ಇವಾಗೇನಷ್ಟು ಬಿಸಿ ಇರೋಂಗಿಲ್ಲ. ಚೆನ್ನಾಗಿ ಕೈಯಿಂದನೇ ಮಿಕ್ಸ್ ಮಾಡೋಣ ಸ್ನೇಹಿತರೆ. ಎಲ್ಲ ಹೊಂದ್ಕೊಳ್ಬೇಕು ಹಿಟ್ಟಿಗೆ. ಹಿಟ್ಟು ಚೆನ್ನಾಗಿ ಬೆರೆತ್ಕೊಂಡ ಮೇಲೆ ಅಗತ್ಯಕ್ಕೆ ತಕ್ಕಂತೆ ನೀರನ್ನು ಸುರಿಬಾರ್ದು. ಕೈಯಲ್ಲಿ ಹಾಕ್ಕೊಂಡು ಹಿಂಗೆ ಚಿಮುಕ್ಸ್ಬಿಟ್ಟು ಹಿಟ್ಟನ್ನು ನಾದ್ಕೊಳ್ರಿ. ಹಿಟ್ಟನ್ನು ನಾದ್ಕೊಳ್ತಾ ಇದ್ದೆ ನಾನು. ಚೆನ್ನಾಗಿ ಹಿಟ್ಟನ್ನು ನಾದಬೇಕು. ಒಂದೇ ಸರಿ ಮಾತ್ರ ನೀರನ್ನು ಹಾಕೋಕ್ಕೆ ಹೋಗಬೇಡಿ. ಚೆನ್ನಾಗಿ ಹಿಟ್ಟನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಟ್ಟಿದ್ರೆ ಆಯಿತು. ಒಂದು 10 ನಿಮಿಷ ಹಿಟ್ಟನ್ನು ರೆಸ್ಟ್ ಮಾಡೋಕ್ಕೆ ಬಿಡೋಣ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಒಂದು ಸರ್ತಿ ಮಾಡಿ ನೋಡಿ. ಇವಾಗಂತೂ ಮಳೆಗಾಲ ಸ್ಟಾರ್ಟ್ ಆಗಿದೆ, ಅಲ್ಲಿ ಮಳೆ ಬರ್ತಾ ಇದೆ ಅಲ್ವಾ. ಸಂಜೆ ಹೊತ್ತಿಗೆ 1 ಕಪ್ ಚಹಾದೊಂದಿಗೆ ಇಂಥದ್ದು 4 ತಾಲಿಪೀಠ ತಿಂದು 1 ಕಪ್ ಚಹಾ ಕುಡಿದ್ರೆ ಸಣ್ಣ ಹಸಿವು ಮುಗ್ದೇ ಹೋಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಹೋಗೋ ಅವಶ್ಯಕತೆನೇ ಇಲ್ಲ. ಹೋಗಿ ಪಾನಿಪುರಿ ಅದು ತಿಂದ್ಕೊಂಡು ಬರೋಣ ಅಂತ ಅನಿಸಿದಾಗಲೂ ಕೂಡ ಇದನ್ನು ಮಾಡ್ಕೊಂಡು ತಿನ್ಬೋದು ನೋಡಿ. ಈ ಥರ ನಾನು ಉಳ್ಳೆಗಳನ್ನು ಮಾಡಿಟ್ಕೊಳ್ತಾ ಇದ್ದೀನಿ. ನಾನು ಈ ಹಿಟ್ಟಿನಲ್ಲಿ ನನಗೆ 4 ಆಗಿದೆ. ಜೋಳದ ಹಿಟ್ಟು ಅಥವಾ ಗೋಧಿ ಹಿಟ್ಟು ಯಾವುದು ಅಡ್ಜಸ್ಟ್ ಆಗುತ್ತೋ ನಿಮಗೆ ಅದನ್ನು ಇದರಲ್ಲಿ ಒಂದು ಸ್ವಲ್ಪ ಹಿಂಗೆ ಹಿಟ್ಟನ್ನು ಮೇಲೆ ಕೆಳಗೆ ಹಾಕ್ಕೊಂಡ್ಬಿಟ್ಟು ಲಟ್ಸ್ಕೊಳ್ಳೋಣ ಚೆನ್ನಾಗಿ ನೋಡಿ. ಇದು ಕೆಳಗಡೆ ಹಿಟ್ಟು ಕಲ್ಲಿಗೆ ಹಾಕ್ಕೊಂಡು ಕೂಡ ಲಟ್ಸ್ಕೊಳ್ಬೋದು. ಎಲ್ಲ ಕಡೆ ಹರಡ್ಕೊಳ್ತೀನಿ ಅಂತ ನಾನು ಹೀಗೆ ಮಾಡಿದ್ದೀನಿ. ಆದರೆ ಅಡುಗೆ ಮನೆ ಎಲ್ಲ ಕಸ ಮುಸ್ರಿ ಆಗೋವ್ರಿಗೆ ಅಡುಗೆನೇ ಆಗೋದಿಲ್ಲ ಸ್ನೇಹಿತರೆ. ಎಲ್ಲ ವಿಡಿಯೋನೂ ಚೆನ್ನಾಗಿ ತೋರ್ಸೋಕ್ಕಾಗುತ್ತೆ ಅಷ್ಟೇ. ಎಲ್ಲ ತರಕಾರಿ ಹೆಚ್ಕೊಂಡ್ಮೇಲೆ ತರಕಾರಿ ಬಿದ್ದಿರುತ್ತೆ, ಅನ್ನ ಹಾಕೊಂಡ್ಮೇಲೆ ಅನ್ನ ಬಿದ್ದಿರುತ್ತೆ, ಎಲ್ಲನೂ ಹಾಗೆ ಆಗುತ್ತೆ ನೋಡಿ. ಇದನ್ನು ಚೆನ್ನಾಗಿ ಲಟ್ಟಿಸ್ಕೊಳ್ಳೋಣ. ಇದು ಚೆನ್ನಾಗಿ ಲಟ್ಸಾಗಿದೆ. ಒಂದು ಬಟ್ಟಲಿನ ಸಹಾಯದಿಂದ ನಿಮ್ಮ ದೊಡ್ಡದು ಸಣ್ಣದು ಬಟ್ಲು ನಿಮ್ಮದು ಯಾವ್ದು ಇಷ್ಟ ಆಗುತ್ತೋ ಆ ಸೈಜ್ನಲ್ಲಿ ಬಟ್ಲು ತೊಗೊಂಡ್ಬಿಟ್ಟು ಈ ಥರ ರೌಂಡಾಗಿ ತಗೊಂಡಿದ್ರೆ ಆಯಿತು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು 2-3 ದಿನಕ್ಕೋಸ್ಕರ ಸ್ಟೋರ್ ಮಾಡ್ಕೊಳ್ಳೋ ಹಂಗಿತ್ತಂದರೆ ಸ್ವಲ್ಪ ತೆಳುವಾಗಿ ಲಟ್ಟಿಸ್ಬೇಕು. ಒಂದೇ ದಿನದಲ್ಲಿ 2 ದಿನದಲ್ಲಿ ಸಾಕು, ಇವತ್ತು ನಾಳೆ ಅಂತಂದರೆ ಒಂದು ಸ್ವಲ್ಪ ದಪ್ಪವಾಗಿ ಲಟ್ಸ್ಕೊಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಹೇಳಿದ್ರೆ ಆಗಲ್ಲ, ಒಂದು ಸರಿ ಟೇಸ್ಟ್ ಮಾಡಿದ ಮೇಲೇ ಗೊತ್ತಾಗುತ್ತಿದೆ ಹೇಗೆ ಅಂತ ನೋಡಿ. ನಾನು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನಾನು. ಇವಾಗ ಒಂದು ಹಾಕಿ ಕರೆದು ಬಿಡೋಣ ಎಣ್ಣೆಯಲ್ಲಿ. ಇದು ಡೀಪ್ ಫ್ರೈ ಮಾಡಬೇಕು. ಇದ್ರ ಕಲರ್ ಚೇಂಜ್ ಆಗೋವಾಗಲೇ ಗೊತ್ತಾಗುತ್ತೆ. ಇದು ಕರಿತಾ ಇದ್ದರೆ ಇದ್ರ ಒಳ್ಳೆ ಪರಿಮಳ ಹೇಗೆ ಬರುತ್ತೆ ಅಂತಂದರೆ ಹೇಳೋಕೆ ಅಸಾಧ್ಯ, ಅಷ್ಟು ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ. ಮಾಡಾದಮೇಲೆ ಖಂಡಿತವಾಗ್ಲೂ ನಂಗೆ ಕಮೆಂಟ್ ಮಾಡಿ. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ತೇನೆ ನನ್ನ ವಿಡಿಯೋ ಹಾಗೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫ್ಯಾಮಿಲಿ ಮೆಂಬರ್ಸಿಗೆ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇದನ್ನು ಕರೆದಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ.
ನೋಡಿ ಒಳ್ಳೆ ಕಲರ್ ಬಂದಿದೆ ಅಲ್ವಾ. ಅಷ್ಟು ಕರೆದೆತ್ತಿಟ್ಕೊಂಡು ಬಿಡೋಣ ಹಂಗೇ. ಯಾವ ಊರಿಗೆ ನನ್ನ ವಿಡಿಯೋ ರೀಚ್ ಆಗ್ತಾಯಿದೆ ದಯವಿಟ್ಟು ಕನಿಷ್ಠ ಪಕ್ಷ ಊರ ಹೆಸರಾದರೂ ಕಮೆಂಟ್ ಮಾಡಿ ಪ್ಲೀಸ್. ನೋಡಿ ಅಷ್ಟು ಕರೆದು ತೆಗೆದು ಬಿಡೋಣ. ರುಚಿಯಂತೂ ಅದ್ಭುತ ಸ್ನೇಹಿತರೆ. ನಾನು ಇಲ್ಲಿವರೆಗೂ ನಾನು ಯೂಟ್ಯೂಬ್ನಲ್ಲಿ ರೆಸಿಪಿ ಮಾತ್ರ ಭಾಳ ನೋಡ್ತಿರ್ತೇನೆ, ಯಾರೂ ಇಂಥದ್ದು ಈ ರೆಸಿಪಿ ಹಾಕೇ ಇಲ್ಲ. ನೀವು ಟ್ರೈ ಮಾಡಿ. ಇಡ್ಲಿ ಹಿಟ್ಟು ರುಬ್ತಿರ್ಬೇಕಾದ್ರೆ ಒಂದಿಷ್ಟು ಎತ್ತಿಟ್ಬಿಡಿ, ಇದನ್ನು ಮಾಡ್ಕೊಳ್ಬೋದು. ನೋಡಿ ಫೈನಲ್ ನನ್ನ ವಿಡಿಯೋ ಆಗಿತ್ತು, ಈ ರೆಸಿಪಿ ಆಗಿತ್ತು ಫೈನಲ್ ವಿಡಿಯೋ. ಸಾರಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಕಲರ್ಫುಲ್ ಆಗಿದೆ ಅಲ್ವಾ. ಎಷ್ಟು ಕಲರ್ಫುಲ್ ಆಗಿದೆಯೋ ಅಷ್ಟೇ ಟೇಸ್ಟಿಯಾಗಿದೆ. 1 ಕಪ್ ಚಹಾ 4 ತಾಲಿಪೀಠ ಅಂತಂದರೆ ಸಾಕು, ಅದ್ಭುತ ಗೊತ್ತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಫುಲ್ ಕ್ರಿಸ್ಪಿಯಾಗಿ. ಕೊನೆಯಲ್ಲಿ ಏನು ಹಿಟ್ಟು ಉಳಿದುಕೊಳ್ಳುತ್ತೋ ಈ ಥರ ಶಂಕರಪೋಳಿ ಹಂಗೆ ಮಾಡಿರೋದು ನಾನು. ಇದು ಕೂಡ ಅಷ್ಟೇ ಚೆನ್ನಾಗಿದೆ, ಯಾಕಂದರೆ ಎಲ್ಲ ಲಟ್ಸಾದ್ಮೇಲೆ ಕೊನೆಯಲ್ಲಿ ಉಳ್ಕೊಂಡಿರುತ್ತಲ್ವ, ಅದನ್ನು ಒಂದು ಸರ್ತಿ ಟ್ರೈ ಮಾಡಿದ್ದು. ಇದಾಗಿತ್ತು ನನ್ನ ವಿಡಿಯೋ. ಮುಂದಿನ ವಿಡಿಯೋನಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು, ಬಾಯ್.